ಬಳ್ಳಾರಿಯಲ್ಲಿ ನಿನ್ನೆ ಕಥೆಗಾರ್ತಿ ಅನುಪಮಾ ಪ್ರಸಾದ್ ಅವರಿಗೆ ಈ ವರ್ಷದ ಸಂಗಮ್ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕಥೆಗಾರ ಕೇಶವ ಮಳಗಿ, ಸಂಗಮ್ ಸಾಹಿತ್ಯ ಪುರಸ್ಕಾರ ಸಮಿತಿಯ ಡಾಕ್ಟರ್ ಅರವಿಂದ ಪಟೇಲ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಡಾಕ್ಟರ್ ನಿಷ್ಕಿ ರುದ್ರಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಸಂಗಮ್ ಮತ್ತು ಅರಿವು ಸಂಸ್ಥೆ ಜಂಟಿಯಾಗಿ ಏರ್ಪಡಿಸಿದ ಈ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪುರಸ್ಕೃತರ ಹೆಸರನ್ನು ವೇದಿಕೆಯಲ್ಲಿಯೇ ಘೋಷಿಸಿ ಅಂದೇ ಪ್ರದಾನ ಮಾಡುವ ಪದ್ಧತಿ ಇದೆ. ಈ ಪ್ರಶಸ್ತಿಗಾಗಿ 88 ಕೃತಿಗಳ ಅರ್ಜಿ ಸ್ವೀಕೃತವಾಗಿದ್ದು, ಎಲ್ಲ ಕಥೆಗಾರರನ್ನು ಪುರಸ್ಕರಿಸಲಾಯಿತು. ಬಳಿಕ ಅರಿವು ಸಂಸ್ಥೆಯ ಸಿರಿಗೇರಿ ಪನ್ನರಾಜ, ಕನ್ನಡ ಭಾಷೆ ಮತ್ತು ಬರವಣಿಗೆ ಪ್ರೋತ್ಸಾಹಕ್ಕೆ ಕಾರ್ಯಾಗಾರಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಪ್ರಕಟಿಸಿದರು. ನಾವೆಲ್ಲ ಇನ್ನು ಉಳಿದ ಸ್ವಲ್ಪ ಕಾಲ ಕನ್ನಡವನ್ನು ಮಕ್ಕಳಲ್ಲಿ ಬೆರೂರಿಸುವುದರ ಮೂಲಕ ಸಾಹಿತ್ಯಿಕ ಚಟುವಟಿಕೆಗಳನ್ನು ಕೂಡ ಪ್ರಾರಂಭ ಮಾಡೋಣ. ಇದೇ ವೇಳೆ ಕರ್ನಾಟಕ ವೈದ್ಯಕೀಯ ಪರಿಷತ್ ಸದಸ್ಯ ಡಾಕ್ಟರ್ ವೈಸಿ ಯೋಗಾನಂದ ರೆಡ್ಡಿ ಮೌನ ಮಿಡಿದ ಮಾತು ಎಂಬ ಡಾಕ್ಟರ್ ಗಡ್ಡಿ ದಿವಾಕರ ಅವರ ಕೃತಿಯನ್ನು ಅನಾವರಣ ಮಾಡಿದರು. ಬಳಿಕ ಅವರು ವೈಚಾರಿಕತೆಯ ಆಲೋಚನೆಗೆ ಸಾಮಾಜಿಕ ಮಾಧ್ಯಮಗಳು ಪ್ರಬಲ ಸಾಧನಗಳಲ್ಲ, ವಿಮರ್ಶಾತ್ಮಕ ಕೃತಿಗಳಿಗೆ ಮಾತ್ರ ಆ ಶಕ್ತಿ ಇದೆ, ಅದರ ಯಶಸ್ಸಿಗೆ ಓದುಗರ ಬಳಗ ಕೂಡ ಅಗತ್ಯ ಎಂದರು. ಫೇಸ್ಬುಕ್ ಮುಖಾಂತರವಾಗಲಿ ಹರಡೆಯ ಮುಖಾಂತರವಾಗಲಿ ಸಾಧ್ಯವಾಗುವುದಿಲ್ಲ. ಪುಸ್ತಕ ರೂಪದಲ್ಲಿ ಅಚ್ಚಾಗಿ ಹೊರಹೊಮ್ಮಿದಾಗ ಮಾತ್ರ ಬದಲಾವಣೆ ಸಾಧ್ಯವಾಗುತ್ತದೆ. ದೂರದರ್ಶನದೊಂದಿಗೆ ಪ್ರಶಸ್ತಿ ಪುರಸ್ಕೃತೆ ಅನುಪಮಾ ತಮ್ಮ ಕಥೆಗಳಲ್ಲಿ ತಾಯಿಯ ಪಾತ್ರಗಳೇ ಪ್ರಮುಖವಾಗಿದ್ದು, ತಾಯಂದಿರ ದಿನದಂದು ಈ ಪ್ರಶಸ್ತಿ ದೊರೆತಿರುವುದು ಸಂತಸ ತಂದಿದೆ ಎಂದರು. ಪ್ರಶಸ್ತಿ ಘೋಷಣೆ ಇದು ನನಗೆ ಬಹಳ ಅಪೂರ್ವ ಅನುಭವ ಅಂತ ಹೇಳ್ಬಹುದು. ನಾನು ಏನು ಆ ಕ್ಷಣದವರೆಗೂ ಏನು ಅನ್ಸೋದೇ ಇಲ್ಲ, ಮನಸ್ಸಿಗೆ ಬ್ಲಾಂಕ್ ಆಗಿರ್ತೇವೆ. ಯಾರಿಗೆ ಹೋಗ್ಬೋದು ಇಂಥ ಪ್ರಶ್ನೆಗಳು ಏನು ಮನಸ್ಸಲ್ಲಿ ಬರೋದೇ ಇಲ್ಲ. ನಾವೆಲ್ಲ 5 ಜನ ಜೊತೆಯಾಗಿರ್ತೀವಿ.